ಇನ್ನೊಂದು ಕಡೆ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿರುವ ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತ ಹೇಳಿ ಫೀಲ್ಡ್ಗಿಳಿದಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಬೆಳಗಾವಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಪರವಾಗಿ ಮತಬೇಟೆ ಆಡ್ತಾರೆ. ಶೆಟ್ಟರ್ ಪರ ಪ್ರಚಾರ ಕಾರ್ಯವನ್ನು ಶುರು ಮಾಡಿ ಮಾತನಾಡಿದಂಥ ಮಾಜಿ ಸಿಎಂ ಎಸ್ವೈ ಜಗದೀಶ್ ಶೆಟ್ಟರ್ 2 ಲಕ್ಷ ಮತಗಳಿಂದ ಗೆಲುವು ಸಾಧಿಸಲಿದ್ದಾರೆ ಎನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಮತ್ತೊಂದು ಕಡೆ ಬೆಳಗಾವಿಗೆ ಆಗಮಿಸಿದಂಥ ಜಗದೀಶ್ ಶೆಟ್ಟರ್ ನಗರದ ಕೋಟೆ ಆವರಣದಲ್ಲಿ ದುರ್ಗಾದೇವಿಗೆ ಪೂಜೆ ಸಲ್ಲಿಸಿ ಚುನಾವಣಾ ಪ್ರಚಾರದ ರ್ಯಾಲಿಗೆ ಚಾಲನೆ ಕೊಟ್ಟರು. ಬಿಎಸ್ವೈ ಎಂಟ್ರಿ ಬೆನ್ನಲ್ಲೇ ಬಿಜೆಪಿ ನಾಯಕರು ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇದ್ದಾರೆ. ಆದರೆ ಜಾರಕಿಹೊಳಿ ಬ್ರದರ್ಸ್ ಮಾತ್ರ ನಿನ್ನೆ ಬಿಎಸ್ವೈ ಸಭೆಗೆ ಇಂದು ಬಿಜೆಪಿ ಮೆರವಣಿಗೆಗೆ ಗೈರಾಗಿದ್ದರು. ಇನ್ನೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಗೆಲುವಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಟೋ ರ್ಯಾಲಿ ನಡೆಸುವ ಮೂಲಕ ಬಿಜೆಪಿ ಅಭ್ಯರ್ಥಿಗಳಿಗೆ ಟಕ್ಕರ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಈ ಕಡೆ ಶೆಟ್ಟರ್ ಗ್ರ್ಯಾಂಡ್ ಎಂಟ್ರಿ ಮಧ್ಯೆನೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಮೃಣಾಲ್ ಪರವಾಗಿ ಭರ್ಜರಿ ಪ್ರಚಾರವನ್ನು ಮಾಡಿದ್ದಾರೆ. ಆಟೋ ಹತ್ತಿ ಕುಂದಾನಗರಿ ಬೆಳಗಾವಿಯಲ್ಲಿ ಮತಯಾಚನೆ ಮಾಡ್ತಾರೆ. ನನ್ನ ಮುಖ ನೋಡಿ ಮಗನಿಗೆ ಮತ ಹಾಕಬೇಕು ಅಂತ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಬಹಳ ಒಳ್ಳೆಯ ವಾತಾವರಣ ಇದೆ. 16,000 ಜನರು, ನಮ್ಮ ಯುವಕರು, ನಮ್ಮ ಹೆಣ್ಣು ಮಕ್ಕಳು, ಪ್ರಮುಖರು ಎಲ್ಲರೂ ಸಹ ಈ ಒಂದು ರ್ಯಾಲಿನಲ್ಲಿ ಭಾಗವಹಿಸಿದ್ದಾರೆ. ಜಗದೀಶ್ ಶೆಟ್ಟರ್ 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ. ಚಿಕ್ಕೋಡಿಯಲ್ಲೂ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ಮೋದಿಯವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ರಾಜ್ಯದ ಜನರು ಮತದಾನ ಕೇಂದ್ರಕ್ಕೆ ಬಂದು ಮತವನ್ನು ಚಲಾವಣೆ ಮಾಡಿ ಕಮಲದ ಹೂವಿನ ಗುರುತು. ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಒಂದು ಜನರ ಬೆಂಬಲ ಇದೆ, ಇದೇ ಒಂದು ರ್ಯಾಲಿ ಸಾಕ್ಷಿ ಅನ್ನುವಂಥದ್ದು ಅಭೂತಪೂರ್ವ ಅಂತ ಜಯವನ್ನು ನಾವು ಗೆಲ್ಲಿಸ್ತೀವಿ. ಏನ್ ಹೇಳ್ತೀವಿ ಸರ್, ಕ್ಷೇತ್ರ ಜನರಿಗೆ ಏನ್ ಹೇಳ್ತೀರಿ? ಬಹಳಷ್ಟು ಜನ ಅಪಪ್ರಚಾರ ಮಾಡೋಂಥವ್ರಿಗೆಲ್ಲ ಏನ್ ಹೇಳ್ತೀರಿ? ನೋಡಿ, ಇದು ಇವತ್ತು ಜನರ ಅಭಿಮತ ಬೇರೆ ಇದೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಎಲ್ಲ ಶ್ರಮಿಕರಿಗೂ, ಎಲ್ಲ ನನ್ನ ಆಟೋ ಅಣ್ಣ ತಮ್ಮಂದ್ರಿಗೆ ಇವತ್ತು ಪುಕ್ಕಟೆಯಾಗಿ ಕರೆಂಟ್ ಕೊಡ್ತೀವಿ. ಅವರ ಮನೆಗಳಿಗೆ ಗೃಹಲಕ್ಷ್ಮಿ ಅಂತ ಹೇಳಿ ಯಜಮಾನಿಗಳಿಗೆ 2,000 ರೂಪಾಯಿ ಕೊಡ್ತೀವಿ. ಅಕ್ಕಿಗೆ ಯಾರು ಮಧ್ಯವರ್ತಿ ಇಲ್ಲದೆ 5 ಕೆಜಿ ಅಕ್ಕಿಗೆ ದುಡ್ಡು ಕೊಡ್ತೀವಿ. ಅನೇಕ ಕಾರ್ಯಕ್ರಮಗಳು ನಮ್ಮದು. 5 ಗ್ಯಾರಂಟಿಯನ್ನು ಇವತ್ತು ಅನುಷ್ಠಾನ ಮಾಡಿ, ಫ್ರೀ ಬಸ್ಸನ್ನು ಮಾಡಿದ್ದೀವಿ. 5 ಗ್ಯಾರಂಟಿಯನ್ನು ಅನುಷ್ಠಾನ ಮಾಡಿ ಇವತ್ತು ಎಲ್ಲ ಜನ ನಮ್ಮ ಜೊತೆ ಇದ್ದಾರೆ. ಅದರಲ್ಲೂ ಮೃಣಾಲ್ ಜೊತೆ, ಈ ಆಟೋ ಸಂಘಟನೆಗಳ ಜೊತೆ ನನ್ನ ಮಗ ಮುಂಚೆಯಿಂದನೂ ಬಹಳಷ್ಟು ಸಂಬಂಧವನ್ನು ಇಟ್ಕೊಂಡಿದ್ದಾನೆ. ಗ್ರಾಮೀಣ ಭಾಗದಲ್ಲಿ ಆಟೋ ಸಂಘಟನೆಯವರು ಅವರನ್ನು ಸ್ವಂತ ತಮ್ಮ ಅಂತಾರೆ. ಅವರ ಒಂದು ಹಬ್ಬ ಹರಿದಿನ, ಅವರ ಮನೆಯ ಕಾರ್ಯ